ಕೇಳೋ ನಾ ಏನು ಪತವಲ್ಲ ಬಂದಿದ್ದ ನನ್ನ ಬಗ್ಗೆ ಏನಾರ ಮಾಡ್ರೆ ಖತಮ್ ಮಾಡಾಕ್ಬಿಡ್ತೀನಿ ನಿಂತು ಬಂದಿದ್ದೆ ಹಮೀದು ಗಲಾಟೆ ಮಾಡಿದ್ದೆ ಭಕ್ತ ಔಷಧಿ ಮಾಡಿದೆ ಅವನು ಎಸ್ಕೇಪ್ ಆಗೋಗ್ತಾನೆ ಮನುಷ್ಯ ಮಾಡ್ರ ಬೆಂಗಳೂರು ಸೆಂಟ್ರಲ್ ಜೈಲಿಂದ ಮೈಸೂರು ಜೈಲಿಗೆ ವರ್ಗಾವಣೆ ಆಗ್ತಾನೆ. ಯಾವಾಗ ರಿಲೀಸ್ ಆಗ್ತಾನೆ ಸರ್ ಅವನು? ಸರ್ ರಿಲೀಸ್ ಆಗಿದೆ, ಅವನೇನ್ ಮಾಡ್ತಾನೆ ಮೇಲೆ ಬರ್ತಾನೆ. ಬಂದ್ಬಿಡ್ತಾನೆ, ಹೊರಗಡೆ ಬಂದ್ಬಿಡ್ತಾನೆ. ನಾನು ಅದಕ್ಕೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕು ಅಂತ ಹೇಳಿದೆ. ಅವ್ನು ಬಂದ್ಬಿಟ್ಟಿದೆ. ಗೋವರ್ಧನ್ ಅವನ ಹೆಸರು ಏನು ಅಡ್ವೊಕೇಟ್ ಎಲ್ಲ ಇದ್ದಾರೆ. ಅವ್ರ ಅಡ್ವೊಕೇಟ್ ಮುಖಾಂತರ ಹೊರಗಡೆ ಬಂದ್ಬಿಟ್ಟ. ಅವನು ಬಂದಿದ್ದೆ ಒಂದಷ್ಟು ದಿವಸ ಮೈಸೂರು ಬಿಟ್ಟು ಇಲ್ಲಿ ಬಂದಿದ್ದೆ. ಅವನ ಮನೆ ಹತ್ರನೇ ಇರ್ತಾ ಇದ್ದ. ಮನೆ ಹತ್ರನೇ ಇದ್ದಾಗ ಅಷ್ಟೊತ್ತಿಗೆ ಏನಾಗೋಯ್ತು ಅಂತ ಹೇಳಿದ್ರೆ ಕೊತ್ವಾಲ್ ಒಂದ್ಸರಿ ಮರ್ಡರ್ ಆಗೋಯ್ತು. ಕೊತ್ವಾಲ್ದು ಮರ್ಡರ್ ಆಗ್ಬಿಡುತ್ತೆ. ಕೊತ್ವಾಲ್ ಮರ್ಡರ್ ಹೆಂಗಾಗುತ್ತೆ ಸರ್? ಕೊತ್ವಾಲ್ ಮರ್ಡರ್ ಏನಾಯ್ತು, ಇವನು ಬಹಳ ರ್ಯಾಂಪೆಂಟ್ ಆಗಿದ್ದ. ಯಾರು ಕೊತ್ವಾಲ್ ಬಹಳ ಇದರಲ್ಲಿದ್ದ. ಜಯರಾಜ್ ಅಂತ ಹೇಳಿದ್ರೆ ಯಾವ ಲೆಕ್ಕಕ್ಕಿಲ್ದರೆ ಆಗೋಗ್ತಾ ಇತ್ತು. ಆಗ ಇದು ಅಮೃತ ಯಾವುದು ಹಂಸಂದ್ರನ ಯಾವುದು ಸಿಮೆಂಟ್ ಫ್ಯಾಕ್ಟ್ರಿ ಇದೆಯಲ್ಲ ತುಮಕೂರು ಹತ್ರ, ಅಲ್ಲಿ ಒಂದು ದೊಡ್ಡ ಮನೆ, ದೊಡ್ಡ ಒಂದು ಎಸ್ಟೇಟ್ ಇತ್ತು, ಫಾರ್ಮ್ ಹೌಸ್ ಇತ್ತು. ಆ ಫಾರ್ಮ್ ಅವನು ಇವನಿಗೆ ಚೆನ್ನಾಗಿ ಪರಿಚಯ ಆಯ್ತ. ಅಮೃತ ಹಳ್ಳಿನೋ ಯಾವುದು, ಯಾಕೆ ಅವನು ಇವನಿಗೆ ಬಹಳ ಕ್ಲೋಸ್ ಆಗಿದ್ದ ಕೊತ್ವಾಲ್ಗೆ ಎಲ್ಲ ಮಾಡೋನು ಕಡೆಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ, ಅಲ್ಲಿ ಹೊರಟೋಗ್ತಾ ಇದ್ದ. ಒಂದು ದಿವಸ ಏನಾಗೋಯ್ತು ಅಂತ ಹೇಳಿದ್ರೆ, ಈಗ ರ್ಯಾಂಪಂಡ್ ಆಗೋಯ್ತು ಅಲ್ಲೋ ಕಡೆಗೆ ನಮ್ಮ ರಾಮಕೃಷ್ಣ ಹೆಗಡೆ ಅವರು ಮಾಜಿ ಮುಖ್ಯಮಂತ್ರಿ, ಅವರು ಮನೆ ಇತ್ತು. ಈಗ ಕೃತಿಕಾ ಅಂತ ಹೇಳಿದೆ, ಈಗಲೂ ಇದೆ. ಐ ಕೆನಾಟ್ ಫರ್ಗೆಟ್. ಡೈಲಿ ಹೋಗ್ತೀವಿ ಬರ್ತೀವಿ ಅಂತ ನೋಡ್ತೀವಿ, ಓ ಇದು ಕೃತಿಕಾ ಆಗೋಯ್ತಲ್ಲಪ್ಪ ಇದು. ಎಲ್ಲಿದೆ ಸರ್ ಅದು ಕೃತಿಕಾ? ಎಲ್ಲಿರೋದು ಸರ್, ಬೆಂಗಳೂರಾ ಅಥವಾ? ನಾನು ಹೇಳ್ತಾ ಇದ್ದೆ ಬ್ಯಾಂಗ್ಳೂರೇ. ನಾನು ಬೆಂಗಳೂರು ಬಿಟ್ಟು ಬೇರೆ ಕಡೆ ಇದ್ದರೆ ನನಗೆ ಯಾವುದೋ ಮನೆಗಳು ಗೊತ್ತಾಗ್ತಾ ಇರಲಿಲ್ಲ. ಆಗ ಕೃತಿಕಾ ಅನ್ನೋ ಮನೆ ಈಗಲೂ ಇದೆ. ಪಾಪ ಅವ್ರ ಮಿಸ್ಸಸ್ ಶಕುಂತಲಾ ಅಲ್ಲ, ಶಕುಂತಲಾ, ರಾಮಕೃಷ್ಣ ಹೆಗಡೆ ಅವರ ಮಿಸ್ಸಸ್ಸು. ಇದಾನೋ ಇಲ್ಲ ಗೊತ್ತಿಲ್ಲ. ಪಾಪ ವೆರಿ ಗುಡ್ ಲೇಡಿ. ಪಾಪ ನಾವು ಯಾರನ್ನ ಸಬ್ಜೆಕ್ಟ್ ಹೋದ್ರೆ ಬಹಳ ಇದರಿಂದ ನಮಗೆಲ್ಲ ಕೂಡಿಸಿ, ಹಾಗೆ ಚೀಫ್ ಮಿನಿಸ್ಟರ್ ಆದ್ರೆ ಸಹ ಬಹಳ ಇದರಿಂದ ಇದು ಮಾಡ್ತಾ ಇದ್ದ. ರಾಮಕೃಷ್ಣ ಹೆಗಡೆ ಮಗಳು ಒಂದು ಇದರಲ್ಲಿ ಕ್ಯಾಂಪಸಲ್ಲಿ ಒಂದು ರಿಯಲ್ ಎಸ್ಟೇಟು ಒಂದು ಇದು ಮತ್ತು ಟೂರಿಸಮ್ದು ಒಂದು ನಡೆಸ್ತಾ ಇದ್ಲು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ ಸ್ವಲ್ಪ ಮೇಲ್ಗಡೆ ಹೋದ್ರೆ ಇದೆ, ಅಲ್ಲಿ ನಡೆಸ್ತಾ ಇದ್ದಾಗ ಏನಾಗೋಯ್ತು, ಕೊತ್ವಾಲ್ದು ಜಾಸ್ತಿ ಆಗೋಯ್ತು. ಇವನು ರಾಮಕೃಷ್ಣ ಹೆಗಡೆ ಮಾಡಿದ್ರೆ ಕೊತ್ವಾಲ್ದು ಜಾಸ್ತಿ ಆಗಿದೆ, ಹಿ ಶುಡ್ ಬಿ ಕಂಟ್ರೋಲ್ಡ್ ಅಂತ ಹೇಳಿದ್ರೆ ಮೆಸೇಜ್ ಬಂತು. ಯಾಕಪ್ಪ ಮರ ಇದು ನಾವು ಸ್ವಲ್ಪ ಆರಾಮಾಗಿದ್ವಿ ನಾವೆಲ್ಲ ಇದಲ್ಲ. ಆಗ ಕಾಲ್ ನಮ್ಮ ನಿಜಾಮುದ್ದೀನ್ ಸಾಹೇಬ ಇದ್ದ, ಕಾಲ್ ಸಂಗ್ರಾಮ್ ಸಿಂಗ್, ಕಾಲ್ ರವೀಂದ್ರ, ಕಾಲ್ ನಾಗರಾಜಯ್ಯ ಅಂತ ಹೇಳಿದ್ರೆ ಕಳಿಸಿದೆ. ಕೊತ್ವಾಲ್ ಹಿಡಿಬೇಕು ಅಂತ ಹೇಳಿದ್ರೆ ಆಗೋಯ್ತು. ನಾವು ಆಮೇಲೆ ಸ್ಟಾರ್ಟ್ ಹೇಳಿ ಯಾಕಪ್ಪ ಇದಾಗೋಯ್ತು ಅಂತ ಹೇಳಿದೆ. ಕೇಳಿದ್ರೆ ಇಲ್ಲ ಅವಳು ರಾಮಕೃಷ್ಣ ಹೆಗಡೆ ಅವ್ರ ಮಗಳು ಅಲ್ಲ ಅಂತ ನಡೆಸ್ತಾ ಇದ್ದಾರೆ ಟೂರಿಸಮ್ ಆಫೀಸು. ಅಲ್ಲಿ ಹೋಗಿದ್ದೆ, ಒಂದು ಗಲಾಟೆ ಮಾಡಿದೆ. ನಿಮ್ಮ ಅಪ್ಪನಿಗೆ ಹೇಳೋ ಗೊತ್ತಾಯ್ತೇನೋ, ನಾ ಏನು ಕೊತ್ವಾಲ ಬಂದಿದ್ದ ನನ್ನ ಬಗ್ಗೆ ಏನಾರ ಮಾಡಿದ್ರೆ ಖತಮ್ ಮಾಡಾಕ್ಬಿಡ್ತೀನಿ ನಿನ್ಗೂ ಅಂತ ಹೇಳಿದೆ. ಅಲ್ಲಿದ್ದು ಈ ಟೆಲಿಫೋನ್ ವೈರ್ಗಳೆಲ್ಲ ಹೇಳ್ಕೊಂಡು ಹೋಗಿದ್ದೆ ಎಲ್ಲಿವರೆಗೆ ಅಲ್ಲಿವರೆಗೂ ಅವ್ರ ಮನೆವರೆಗೂ ಎಲ್ಲ ಕಿತ್ತಾಕಿ ಎಲ್ಲ ಇದು ಮಾಡಿದೆ, ಗಲಾಟೆ ಮಾಡಿದೆ. ಸುಮ್ಮನೆ ಈ ವಿಷಯ ಹೆಗಡೆಗೆ ಗೊತ್ತಾಗೋಯ್ತು. ಓ ಬಂದಿದೆ ನನ್ನ ಮಗಳಿಗೆ ಥ್ರೆಟ್ ಮಾಡಿದ್ದಾನಪ್ಪ ಅಂತ ಹೇಳಿದೆ. ಆಗಲೇ ಅನೌನ್ಸ್ ಆಗಿದ್ದು ಅವರಿಗೆ ಶೂಟೆಡ್ ಸೈಟ್ ಅಂತ ಹೇಳಿದ್ರೆ ಬರುತ್ತಲ್ಲ ಹಾಗೆ. ಆಗ ಬಂತು. ಆಗ ನಮಗೆಲ್ಲ ಕರ್ಸಿದ್ರೆ ನಮಗೆಲ್ಲ ಇಟ್ಸ್ ದಿಸ್ ಥಿಂಗ್ ಲೈಕ್ ಎನಿ ಅದರ್ ಕ್ರಿಮಿನಲ್ಸ್ ಹಿಡಿಯಂಗೆ ಮಾಡಿದ್ವಿ. ಕಡೆಗೆ ಏನಾಗುತ್ತೆ ಹೆಂಗೆ ಆಯಿತು ಅಂತ ಹೇಳಿದೆ. ಕಡೆಗೆ ಆಗಲಿಲ್ಲ. ಕಡೆಗೆ ಒಂದು ದಿವಸ ಏನೇನು ಮಾಡಿದ, ಕೊತ್ವಾಲ್ ಏನು ಮಾಡ್ದ, CM ಮಧ್ಯಾಹ್ನ ಊಟಕ್ಕೆ ಹೋಗ್ತಾನೆ ರಾಮಕೃಷ್ಣ ಹೆಗಡೆ. ಆಗ ಹೋದಾಗ ಕೃತಿಕಾ ಹೋದಾಗ ಹಿಂದ್ಗಡೆಯಿಂದ ಗೋಡೆ ಹತ್ತಿ ಬರ್ಬಿಡ್ತಾನೆ. ಯಾರು? ಕೊತ್ವಾಲ್ ರಾಮಚಂದ್ರ ಹಿಂದ್ಗಡೆಯಿಂದ ಹತ್ತು ಬರ್ತಾನೆ. ಬಾಂದಿದೆ ಇವನು ಏನು ಮಾಡ್ದ, ಡೈನಿಂಗ್ ಟೇಬಲ್ ಹತ್ರ ಹೋಗಿದ್ದ ಜಾಗ್ರೆ ಹಾಕ್ತಾನೆ. CM ಮುಂದೆನೇ ಅದೇನೋ ದೊಡ್ಡದೊಂದು ಮಾತೇನಿರಲಿಲ್ಲ. ಆಗೆಲ್ಲ ಗನ್ಗಳು ಪನ್ಗಳು ಏನೂ ಇರಲಿಲ್ಲ. ಹಾಕಿದೆ ಹುಷಾರ್, ನನ್ನ ಇದಕ್ಕೆ ಏನಾರ ಬಂತು ಅಂದ್ರೆ ನೀನು ಬಿಡೋಲ್ಲ, ಖತಮ್ ಮಾಡಾಕ್ಬಿಡ್ತೇನೆ ನಿನ್ಗೂ ನಿನ್ನ ಮಗಳು ಆಗಲೇ ವಿಸಿಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಗಲಾಟೆ ಮಾಡಾಕ್ಬಿಟ್ಟ. ಇಲ್ಲ ಹೋಗ ಅಂತ ಹೇಳಿದೆ. ಅವನಿಗೆ ಕಳಿಸಿ ಮನೆಯಲ್ಲ ಮಾಡಿ ಕಳಿಸ್ಬಿಟ್ರು. ಇಲ್ಲ ಅಂದ್ರೆ ಮನೆಯಲ್ಲೂ ಗಲಾಟೆ ಮಾಡ್ತಾ ಇದ್ನಲ್ಲ, ಇಷ್ಟೆಲ್ಲ ರಥಾಂತ ಆಗ್ತಾ ಇತ್ತು ಅಂತ ಹೇಳಿದೆ. ಕಡೆಗೆ ಏನಾರ ಮಾಡಿ ಹಿಡಿಲೇಬೇಕು ಅಂತ ಹೇಳಿದೆ. ಆಯಿತು, ನಾವೆಲ್ಲ ನಾನು ಒಂದು ಟೀಮ್ ಮಾಡ್ಕೊಂಡಿದ್ದೆ ಇಟ್ಕೊಂಡು. ಆಗ ನಾವು ಹೇಳಿ ಕಳ್ಸಿದ್ರೆ ಬಡಿ ಮಗ ಬರ್ತಾ ಇರಲಿಲ್ಲ.
ಯಾಕಂದರೆ ಇದು ವರ್ಡ್ ಆಫ್ ದ ಚೀಫ್ ಮಿನಿಸ್ಟರ್ ಅಲ್ಲ. ವರ್ಡ್ ಆಫ್ ದ ಚೀಫ್ ಮಿನಿಸ್ಟರ್ ಹಸ್ ಗಾಟ್ ಎ ಗ್ರೇಟ್ ದಿಸ್ಟಿಂಗ್ ಅಲ್ಲ, ಸಿಗ್ನಿಫಿಕೆನ್ಸು. ಅವನೇನು ಇದಕ್ಕೆ ಕೆಲವರು ಹೇಳ್ಬಿಡ್ತಾರೆ, ಎಲ್ಲ ವಿಧಾನಸೌಧ ಹೋಗಿದ್ದ, ವಿಧಾನಸೌಧದಲ್ಲಿ ಅವ್ನು ಚೇಂಬರ್ಗೆ ಹೋದ, ಚೇಂಬರ್ ಮೇಲೆ ಅವ್ನು ಟ್ಯಾಗರ್ ಇಟ್ಟ ಅಂತ. ಇಟ್ಸ್ ನಾಟ್ ವಿ ನೋ ದಟ್ ಆ್ಯಂಡ್ ವಿ ಹ್ಯಾವ್ ವಿಸಿಟೆಡ್ ದ ಸ್ಪಾಟ್ ಎಲ್ಲ ಅಂಡ್ ಅವನಿಗೆ ಕಡೆಗೆ ಏನಾಗುತ್ತೋ ನಿಜಾಮುದ್ದೀನ್ ಸಾಹೇಬರು ನಮಗೆಲ್ಲ ಇದು ಮಾಡಿದೆ. ನಾವು ಮುನ್ನಟ್ಟಿಪಾಳದಲ್ಲಿ ಒಬ್ಬರು ಇವರಿದ್ದರು ರಾಜಕೀಯ ವ್ಯಕ್ತಿ, ಅವ್ರ ಹತ್ರ ಒಂದು ಫಿಯಟ್ ಕಾರ್ ಇತ್ತು 900. ಆ ಕಾರ್ನ ನಾವು ತೊಗೊಂಡಿದ್ದೆ, ನಾವು ಓಡಾಡ್ಕೊಂಡಿದ್ದೆ ಬೆಂಗಳೂರಲ್ಲಿ. 3-4 ದಿವಸ ಆಯಿತು. ವಿ ಯೂಸ್ ಟು ಮೀಟ್ ಅರ್ಲಿ ಇನ್ ದ ಮಾರ್ನಿಂಗ್ ಅಟ್ ಕಬ್ಬನ್ ಪಾರ್ಕಲ್ಲಿ. ಏನು ಮಾಡಬೇಕು ಇವತ್ತಿನ ವಾಟ್ ಇಸ್ ದಿಸ್ಟಿಂಗ್ ಅಂತ ಹೇಳಿದೆ. ಅಲ್ಲಿ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಡ್ತಾ ಇದ್ವಿ, ಇವತ್ತು ಹೀಗೆ ಮಾಡಬೇಕು ಹಾಗೆ. ಕಡೆಗೆ ಅಲ್ಲಿ ಇವತ್ತು ಹರ್ಷ ಹೋಟ್ಲ್ ಇದೆಯಲ್ಲ, ಹರ್ಷ ಹೋಟ್ಲ್ ಬಿಕಮ್ ಇದು ಅಶೋಕ ಹೋಟೆಲ್, ಹರ್ಷ ಹೋಟೆಲ್ ಓಕೆ, ಈಗ ಬೇರೆ ಆಗಿದೆ ಹೆಸರು. ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲು. ಆ ಹಾಸ್ಪಿಟ್ಲ್ ಮುಂದೆ ಒಂದು ಕ್ಲಬ್ ಇತ್ತು, ಬಾಂಬೆ ಹಮೀದ್ ಅಂತ ಇರುತ್ತೆ. ಬಾಂಬೆ ಹಮೀದ್ ಅಂತ ಹೇಳಿದ್ರೆ ಭಾಳ ಫೇಮಸ್ಸು. ಏನು ಬಾಂಬೆ ಹಮೀದ್ ಒಂದು ವೆರಿ ಫೇಮಸ್ ಡಿಸ್ಟಿಂಗ್ ಅಂಡರ್ ವರ್ಲ್ಡ್ ಬಾಂಬೆ. ಅವ್ರು ಬಂದು ಇಲ್ಲಿ ನಡೆಸ್ತಾ ಇದ್ದ. ಇವನು ಕೊತ್ವಾಲ ಅಲ್ಲೆಲ್ಲ ಹಫ್ತಾ ಎಲ್ಲ ಹೋಗ್ತಾ ಇತ್ತು. ಅವತ್ತಿನ ದಿವಸ ಏನು ಮಾಡ್ತಾನೆ, ನಾವು ಅಲ್ಲಿ ಹೋಗೋ ಒಂದು 15-20 ನಿಮಿಷಕ್ಕೆ ಇನ್ಫಾರ್ಮೇಶನ್ ಏನೋ ಕೊತ್ವಾಲ ಅಲ್ಲಿ ಬಂದೇ ಬರ್ತಾನೆ ಬಾಂಬೆ ಹಮೀದ್ ಇದಕ್ಕೆ ಅಂತ ಹೇಳಿದೆ. ಇವತ್ತಿನ ದಿವಸ ಪೋಸ್ಟ್ ಆಫೀಸ್ ಇದೆಯಲ್ಲ ಮ್ಯೂಸಿಯಂ ರೋಡಲ್ಲಿ, ಕಡೆಗೆ ಅವ್ನಿಗೆ ಅಲ್ಲೇ ಮರ್ಡರ್ ಆಯ್ತು ರೀ ಬಾಂಬೆ ಹಮೀದ್ದು. ಇನ್ನು ಆ ರೋಡಲ್ಲಿ ಪಾಸ್ ಆಗ್ತೀವಿ ಈಗಲೂ. ಅಲ್ಲಿ ಪುನಃ ಕೊಟ್ಟಲು ಅಲ್ಲಿ ಇಲ್ಲಿ ಹೋದಾಗ ಭಯಾವಯಗಳು ಮ್ಯೂಸಿಯಂ ರೋಡು ಅಲ್ಲಿ ಹೋದಾಗ ನಮ್ಗೆ ಗೊತ್ತಾಗುತ್ತೆ, ಇದು ಏನು ಹಮೀದ್ದು ಇಲ್ಲೇ ಮರ್ಡರ್ ಆಗಿದ್ದು ಅಂತ ಹೇಳಿದೆ. ಐ ಡೋಂಟ್ ವಾಂಟ್ ಟು ಎಕ್ಸ್ಪೋಸ್ ವೈ. ಕಡೆಗೆ ಯಾವಾಗ ಹಮೀದು ಅಷ್ಟೊತ್ತಿಗೆ ಎಸ್ಕೇಪ್ ಆಗೋಟ. ಆ್ಯಂಡ್ ದಿಸ್ ಕೊತ್ವಾಲ ಅಂತ ಹ್ಯಾಸ್ ಗಾಟ್ ಎ ಬುಲೆಟ್ 24 hours ಫುಲ್ ಆಗಿರ್ತಾ ಇತ್ತು. ಅಲ್ಲಿ ಇವನಿದ್ದ ಸಿರಾಜು ಅಂತ ಹೇಳಿದೆ, ಒಬ್ಬ ಇವನಿದ್ದ ಶಿವಾಜಿನಗರ ಎಂಟ್ರೆನ್ಸ್ ರೋಡಲ್ಲಿ ಒಬ್ಬ ಗ್ಯಾರೇಜ್ ಮಾಡ್ಕೊಂಡಿದ್ದ, ಭಾಳ ಬಡವನು. ನಮ್ಮದು ಮೋಟರ್ ಸೈಕಲ್ ಎಲ್ಲ ಹೋಗ್ತಾ ಇದ್ವು ಅಲ್ಲೆಲ್ಲ, ಬುಲೆಟ್ ಮೋಟರ್ ಸೈಕಲ್. ಇದು ವೆರಿ ಫೇಮಸ್ ಡಿಸ್ಟಿಂಗ್, ಏನೋ ರಿಪೇರಿ ಮಾಡ್ತಾ ಇದ್ದ. ಕಡೆಗೆ ಅಲ್ಲಿ ಹೋಗಿದ್ದೆ, ಎಲ್ಲ ರಿಪೇರಿ ಎಲ್ಲ ಮಾಡಿಸ್ಕೊಂಡಿದ್ದೆ. ಅವನೇನು ಮಾಡಿದಾಗ ಇಟ್ಕೊಂಡಿದ್ದೆ, ಬಂದಿದ್ದೆ ಹಮೀದ್ದು ಗಲಾಟೆ ಮಾಡಿದ್ದೆ, ಹಫ್ತಾ ಹೌಸ್ಫುಲ್ಲಿ ಮಾಡ್ಕೊಂಡಿದ್ದೆ. ಅವನು ಎಸ್ಕೇಪ್ ಆಗೋಗ್ಬಿಟ್ಟ. ನಾವು ಹೋಗೋ ಒಂದು 10-15 ನಿಮಿಷಕ್ಕೆ. ಕಡೆಗೆ ಅವನಿಗೆ ಹೋಗಿ ನಾವು ಭಾಳ ವಿಚಾರಣೆ ಮಾಡಿದ್ವಿ. ಇಲ್ಲ ಸರ್, ಅವನು ಶಿವಮೊಗ್ಗ ಹೊರಟ್ಬಿಟ್ಟ ಅಂತ. ರಾತ್ರಿ 9 ಗಂಟೆ ಆಯಿತು, ಏನು ಮಾಡೋದು ಅಂತ ಹೇಳಿದೆ. ಎಸ್, ಪ್ರೊಸೀಡ್ ಟು ಶಿವಮೊಗ್ಗ, ಮಾತೇ ಇಲ್ಲ ಅಂತ ಹೇಳಿದ್ರೆ ಸೀದಾ ನಾವು ಶಿವಮೊಗ್ಗಗೆ ಹೊರಟ್ರಿ ರಾತ್ರಿ. ಆಗ ಸಿಂಗಲ್ ರೋಡ್ ಕೇಳಬೇಕಾ, ನಮಗೇನು ಇದಿಲ್ಲ, ನಾವು ಇಷ್ಟೇ ಜನ. ಆಮೇಲೆ ಅಲ್ಲಿ ಹೋಗಿದ್ದಾಗ ಶಿವಮೊಗ್ಗದ ಕ್ಯಾಬ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ಕೇಳಿದೆ, ಸರ್ ಒಂದು ಈಸ್ ಫ್ರಮ್ ಜಸ್ಟ್ ಶಿಕಾರಿಪುರ ಸರ್. ಶಿಕಾರಿಪುರದ ಹತ್ರ ಒಂದು ಭದ್ರ ಕೆನಾಲ್ ಹೋಗುತ್ತೆ ಸರ್, ಅಲ್ಲಿ ಪಕ್ಕದಲ್ಲಿ ಒಂದು ತೋಟ ಗೀಟ ಎಲ್ಲ ಮಾಡ್ಕೊಂಡು ಜಮೀನು ಮಾಡ್ಕೊಂಡಿದ್ದೆ, ಚೆನ್ನಾಗಿದ್ದಾನೆ ಸರ್ ಅಂತ ಹೇಳ. ಏನು ಹೆಸರು? ರಾಮ ಅಂತ ಹೇಳಿದೆ. ಬಂತು ಅಂದರೆ ಅವನಿಗೆ ರಾಮ ಅಂತ ಹೇಳ್ತಾ ಇದ್ರೆ ಹೆಸರಿತ್ತು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.